ಬರಬಾರದಿತ್ತ ಈ ಊರೀಗ ನಾ ಬರಬಾರದಿತ್ತ ಈ ಊರೀಗ ಬಂದು ಬಿದ್ದೆನ ಮಾಯದ ಬಲಿ ಒಳಗ ಬಂದು ಬಿದ್ದೆನ ಮಾಯದ ಬಲಿ ಒಳಗ ನಾ ಬರಬಾರದಿತ್ತ ಈ ಊರೀಗ ಹೇಸಿಗೆ ಮಲ ಮೂತ್ರದ ಒಳಗ ಹೇಸಿಗೆ ಮಲ ಮೂತ್ರದ ಒಳಗ ನಾ ಬರಬಾರದಿತ್ತ ಈ ಊರೀಗ ಬಾಗಿಲ ಊರೊಳಗ ನಾ ಹೇಗೆ ದಾಟಲಿ ಇದರೊಳಗ 9 ಬಾಗಿಲ ಊರೊಳಗ ನಾ ಹೇಗೆ ದಾಟಲಿ ಇದರೊಳಗ 8 ಮಂದಿ ಕಳ್ಳರ ಭಯ ಅದಯನಗ 8 ಮಂದಿ ಕಳ್ಳರ ಭಯ ಅದಯನಗ ಬೇಸರಾಯಿತಲ್ಲ ಈ ಊರೆನಗ ಬೇಸರಾಯಿತಲ್ಲ ಈ ಊರೆನಗ ನಾ ಬರಬಾರದಿತ್ತೋ ಈ ಊರೀಗ ನಾ ಬರಬಾರದಿತ್ತೋ ಈ ಊರೀಗ ಸಿಟ್ಟುವದ ಎನ್ನ ಮ್ಯಾಲ 5 ಮಂದಿ ಪೈರೆಕರು ಹಾರೆನಗ 3 ಸಿಟ್ಟುವದ ಎನ್ನ ಮ್ಯಾಲ 5 ಮಂದಿ ಪೈರೆಕರು ಹಾರೆನಗ ಇಷ್ಟು ಎಲ್ಲ ತಪ್ಪಿಸಿ ಹೋಗದರೊಳಗ ಇಷ್ಟು ಎಲ್ಲ ತಪ್ಪಿಸಿ ಹೋಗದರೊಳಗ ಇದಿ ಮಾಯಿ ಗಂಟ ಬಿತ್ತು ಹಾದ್ಯಾಗ ಇದಿ ಮಾಯಿ ಗಂಟ ಬಿತ್ತು ಹಾದ್ಯಾಗ ನಾ ಬರಬಾರದಿತ್ತೋ ಈ ಊರೀಗ ನಾ ಬರಬಾರದಿತ್ತೋ ಈ ಊರೀಗ ಕತ್ತಲಾಯಿತು ಎನ್ನಗ ಎತ್ತ ನೋಡಿದರ ತಮುಳ್ಳ ಹಾದ್ಯಾಗ ಕಾಳಾಗ ಕತ್ತಲಾಯಿತು ಎನ್ನಗ ಎತ್ತ ನೋಡಿದರ ತಮುಳ್ಳು ಹಾಯಾಗ ಯಮನಾರು ಕುಂತರ ಬಾಗಿಲದೊಳಗ ಯಮನಾರು ಕುಂತರ ಬಾಗಿಲದೊಳಗ ಜಗ್ಗಿ ಜೋಲಿ ಹೊಡೆಯುತ್ತಾರ ಅವರೆನ್ನಗ ಜಗ್ಗಿ ಜೋಲಿ ಹೊಡೆಯುತ್ತಾರ ಅವರೆನ್ನಗ ನಾ ಬರಬಾರದಿತ್ತೋ ಈ ಊರೀಗ ನಾ ಬರಬಾರದಿತ್ತೋ ಈ ಊರೀಗ ದೇಶದೊಳು ಚಿಣಮಗೇರಿ ಗುಡ್ಡದೊಳಗ ದೇಶದೊಳು ಚಿಣಮಗೇರಿ ಗುಡ್ಡದೊಳಗ ಅಲ್ಲಿರುವ ಮಾಂತ ಯೋಗಿ ಮಠದೊಳಗ ಅಲ್ಲಿರುವ ಮಾಂತ ಯೋಗಿ ಮಠದೊಳಗ ಭಕ್ತಿಲಿಂದ ಪೂಜಿಸನಿ ಆತನಿಗ ಭಕ್ತಿಲಿಂದ ಪೂಜಿಸನಿ ಆತನಗ ಮುಕ್ತಿ ಬೇಡಿ ಕೋರ ಗುರು ಮಾಂತನಿಗ ನಾ ಬರಬಾರದಿತ್ತ ಈ ಊರೀಗ ನಾ ಬರಬಾರದಿತ್ತ ಈ ಊರೀಗ ಬಂದು ಬಿದ್ದೆನ ಮಾಯದ ಬಲಿ ಒಳಗ ನಾ ಬರಬಾರದಿತ್ತೋ ಈ ಊರೀಗ ನಾ ಬರಬಾರದಿತ್ತೋ ಈ ಊರೀಗ ನಾ ಬರಬಾರದಿತ್ತೋ ಈ ಊರೀಗ
ಅರ್ಚನಾ ಉಡುಪ ಮ್ಯಾಮ್. ನಮಸ್ಕಾರ ಪೀರಪ್ಪ. ಮೇಡಮ್ ನಮಸ್ತೆ ಮೇಡಮ್. ತುಂಬ ಒಳ್ಳೆ ಹಾಡನ್ನು ಹಾಡಿದ್ರಿ. ಎಷ್ಟು ಮಾರ್ಮಿಕವಾಗಿ ಹೇಳ್ತಾರೆ. ಆಮೇಲೆ ಅದ್ರ ಡೈರೆಕ್ಟ್ ಅರ್ಥ ಅಂತ ತಗೊಂಡ್ರೆ, ಇವತ್ತು ಹಳ್ಳಿಯನ್ನು ಬಿಟ್ಟು ಬಹಳಷ್ಟು ಜನ ಊರಿಗೆ ಬೆಂಗಳೂರಿನಂಥ ಒಂದು ಕಾಂಕ್ರೀಟ್ ಜಂಗಲ್ ಅಂತ ಏನು ಹೇಳ್ತೀವಿ ಅದಕ್ಕೆ ಬಂದವರಿಗೆ ಇವತ್ತು ಈ ಟ್ರಾಫಿಕ್ಕು, ಈ ಗಜಿಬಿಜಿ, ಗೌಜಿ, ಗದ್ದಲ ಅದನ್ನೆಲ್ಲ ನೋಡಿ, ಇನ್ಕ್ಲೂಡಿಂಗ್ ಮೀ, ನನ್ನನ್ನು ಸೇರಿಸಿ ಅನಿಸಿರ್ಬೋದು, ಯಾಕೆ ಬಂದಪ್ಪ ಈ ಊರಿಗೆ ಬರಬಾರ್ದಿತ್ತು ಅಂತ. ಇದು ಕರ್ಮಭೂಮಿ ಆಗಿರೋದಕ್ಕೋಸ್ಕರ ಬರಬೇಕು. ಆದರೆ ಮನಸ್ಸು ಯಾವಾಗಲೂ ನನಗೆ ನನ್ನ ಊರಲ್ಲೇ ಇರುತ್ತೆ. ಒಂದು ರೀತಿಲಿ ಹೇಳಬೇಕು ಅಂದರೆ, ಶರೀರ ಇಲ್ಲಿ ಬಂದಿದೆ, ಆತ್ಮ ಊರಲ್ಲೇ ಇದೆ ಅನ್ನೋ ಭಾವನೆ ಯಾವಾಗಲೂ ಬರ್ತಾ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ತುಂಬ ಚೆನ್ನಾಗಿ ಹಾಡಿದ್ರಿ ಪೀರಪ್ಪ. ಥ್ಯಾಂಕ್ ಯು ಮೇಡಮ್. ಆದರೆ ಇವತ್ತು ಸ್ವಲ್ಪ ಗಡಿಬಿಡಿ ಇತ್ತು ನಿಮ್ಮ ಗಾಯನದಲ್ಲಿ. ಓಕೆ ಮೇಡಮ್. ಚರಣ ತಗೊಳ್ಳುವಾಗ ಕನ್ಫ್ಯೂಷನ್ ಆಗ್ತಿತ್ತು. ಆ್ಯಂಡ್ ಕೊನೆ ಚರಣ ಹಾಡುವಾಗ ತಾಳ ಬಿಟ್ಟು ನೀವು ಓಡ್ತಾ ಇದ್ರಿ. ಅಂದರೆ ಹಾಡು ಮುಗಿಸ್ಬಿಡೋಣ ಬೇಗ ಅನ್ನೋ ಒಂದು ಧಾವಂತ ನಿಮ್ಮ ಗಾಯನದಲ್ಲಿ ಕಾಣಿಸ್ತಿತ್ತು. ಯಾಕೆ ಗಡಿಬಿಡಿ ಆಯಿತು? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ. ಬಹುಶಃ ಹಾಡನ್ನ ಮುಗಿಸಿ ಕೊನೆಯ ಪಲ್ಲವಿಗೆ ಹೋಗುವಾಗ ನೀವು ಟೆಂಪೋ ಜಾಸ್ತಿ ಮಾಡಿಕೊಂಡು ಇನ್ನು ಸ್ಪೀಡಾಗಿ ಹಾಡಬೇಕು ಅನ್ನೋ ಆಲೋಚನೆಯಲ್ಲಿದ್ರಿ ಅನಿಸುತ್ತೆ ಅಲ್ವಾ? ಓಕೆ ಮೇಡಮ್. ಅದು ಚರಣದಿಂದಲೇ ಶುರು ಮಾಡಿಬಿಟ್ರಿ ಆ ಗಡಿಬಿಡಿನ ಕೊನೆ ಚರಣದಲ್ಲೇ. ಸೊ ಚರಣ ಎಲ್ಲ ಮುಗಿಸೋವರೆಗೆ ಧಾವಂತ ಮಾಡಬೇಡಿ. 8 ಮಂದಿ ಕಳ್ಳರ ಭಯ ಅದಯನಗ, ಬೇಸರಾಯಿತಲ್ಲ ಈ ಊರೆನಗ, ಬೇಸರಾಯಿತಲ್ಲ ಈ ಊರೆನಗ, ನಾ ಬರಬಾರದಿತ್ತು ಈ ಊರೀಗ. ಕೊನೆ ಪಲ್ಲವಿಲಿ ಬೇಕಾದರೆ ಇನ್ನು ಫಾಸ್ಟ್ ಮಾಡಿಕೊಂಡು, ನೀವು ಟೆಂಪೋ ಯಾವಾಗ ಫಾಸ್ಟ್ ಮಾಡ್ಕೋಬೇಕು ಅಂತ ಅನ್ಕೋತೀರಿ ಆವಾಗ ಒಂದು ನಿಮ್ಮ ಅವರ ನಡುವೆ ಒಂದು ಕಣ್ಣಿನ ಒಂದು ಸಂಭಾಷಣೆ ಇರಬೇಕಾಗತ್ತೆ. ಓಕೆ ಮೇಡಮ್. ಅಲ್ವಾ? ಓಕೆ. ನೀವು ಮುಂದೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕಾದ್ರೆ ಕೂಡ ಎಲ್ಲಿ ಏನಾದರೂ ನೀವು ಅಲ್ಲಿ ಪಾಸ್ ಕೊಡ್ತೀರೋ ಅಥವಾ ಒಂದು ಪಿಕಪ್ ಬೇಕಾಗುತ್ತೋ, ಅಥವಾ ಇಲ್ಲಿಂದ ಕೊನೆಯ ಪಲ್ಲವಿಯಿಂದ ಟೆಂಪೋ ಜಾಸ್ತಿ ಮಾಡಿಕೊಂಡು ಜನರನ್ನೆಲ್ಲ ಕುಣಿಸೋಣ ಅನ್ನೋ ಒಂದು ಆಲೋಚನೆ ಎಲ್ಲ ಮನಸ್ಸಿನಲ್ಲಿದ್ದಾಗ ಒಮ್ಮೆ ಅವ್ರ ಕಡೆ ನೋಡಿ ನೀವು ಅವರಿಗೆ ಒಂದು ಸನ್ನೆ ಮಾಡಿದರೆ ಸಾಕು, ಅವ್ರಿಗೆ ಅರ್ಥ ಆಗುತ್ತೆ ಅಲ್ವಾ? ಆ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಬಟ್ ಹಾಡೆಲ್ಲ ತುಂಬ ಚೆನ್ನಾಗಿ ಹಾಡಿದ್ರಿ, ಶ್ರುತಿ ಎಲ್ಲ ಪಕ್ಕಾ ಇತ್ತು. ನಿಮ್ಗೆ ಒಳ್ಳೇದಾಗಲಿ ಪೀರಪ್ಪ. ಥ್ಯಾಂಕ್ ಯು. ಕಡುಗೆರೆ ಮುನಿರಾಜು ಸರ್. ಪೀರಪ್ಪರೇ ಹೇಳಿ ಸರ್. ಮಹಂತ ಯೋಗಿಯವರ ತತ್ವಪದ. ಹೌದು ಸರ್. 3 ಗೇಣು ದೇಹದಲ್ಲಿ 6 ಮೋಹ ಪಾಶ ತುಂಬಿ, ಸಿಲುಕಿ ತೊಳಲಾಡಬೇಡ ಓ ಮನುಜ, 6 3 9 ರಂಧ್ರಗಳ ಮನೆಯೊಳಗೆ ಏನೆಲ್ಲ ಹೊಲಸು ತುಂಬಿ ನಾರುತ್ತೈತೆ ಸುತ್ತ ಸೋರುತ್ತೈತೆ. ಇದು ಒಂದು ತತ್ವಪದವೇ. ಯಾಕಿದನ್ನು ಹೇಳಿದೆ ಅಂದರೆ, ಯೋಗಿಗಳೆಲ್ಲ ಹೀಗೆ ಹೇಳೋದು ಅಲ್ವಾ? ಹೌದು ಸರ್. ಭಾಳ ಕಂಪ್ಯಾರಿಸನ್ ಎಷ್ಟು ಚೆನ್ನಾಗಿ ಕೊಟ್ಟರು ಮ್ಯಾಮ್. ನೋಡಿ ಅದನ್ನು, ಈ ಜಂಜಾಟ ಇದೆಯಲ್ಲ, ಈ ಜಂಜಾಟಗಳೊಳಗಡೆಗೆ ಸಿಲುಕೊಂಡ್ಬಿಟ್ಟಿದ್ದೀವಿ ನಾವು. ಬದುಕಿನ ಜಂಜಾಟದಲ್ಲಿ ಸಿಲುಕ್ಬಿಟ್ಟು ಯಾಕಪ್ಪ ಈ ಜನ್ಮಕ್ಕೆ ಬಂದೆ ನಾನು, ಇದನ್ನೆಲ್ಲ ಯಾವಾಗ ನಾನು ತೊಡ್ಕೊಳ್ತೀನಿ. ಹೌದು, ಅದು ಒಂದು ಸರಿ ಅನಿಸುತ್ತೆ. ಆದರೆ ಈ ಲೋಕಕ್ಕೆ ಬಂದ ಮೇಲೆ ಅವುಗಳನ್ನೆಲ್ಲ ಸಹಿಸ್ಕೊಂಡು ಅದನ್ನು ಮೀರಿ ಹರಿಷಡ್ವರ್ಗಗಳನ್ನೆಲ್ಲ ಕಳ್ಕೊಂಡು ಬದುಕಿ ಒಂದು ದಿನ ಈ ದೇಹವನ್ನು ಬಿಡಬೇಕಾದ ಪರಿಸ್ಥಿತಿ ಎಲ್ರಿಗೂ ಇರುತ್ತದೆ. ಯಾರಾದರೂ ಇಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಬಂದ ಮೇಲೆ ನೊಂದ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅಲ್ವಾ? ಬರೋದಕ್ಕೆ ಕಾರಣ ಇಲ್ಲ, ಹೋಗೋದಕ್ಕೊಂದು ಸಣ್ಣದೊಂದು ಕಾರಣ ಇರುತ್ತೆ ಅಷ್ಟೇ. ಬಂದು ಹೋಗುವ ನಡುವೆ ಬದುಕು ಹೇಗಿದೆ ಅನ್ನೋದು ಅಷ್ಟೇ ಚಂದ ಅಲ್ವಾ? ಹೌದು ಸರ್. ಈಗ ಒಳ್ಳೆ ಕಾಂಪಿಟೇಷನ್ಸ್ಗೆ ಬಂದಿದ್ದೀರಿ, ಇದರ ನಡುವೆ ಏನೇನು ನಡೀತಿರುತ್ತದೆ ನಿಮ್ಮ ಅದೆಲ್ಲ ನಡೀತಾನೆ ಇರುತ್ತಲ್ವಾ? ಹೌದು ಸರ್. ಅದು ಜೀವನದ ಒಂದು ಪಾಠ ಅಲ್ವಾ? ಒಂದು ಕಡೆ ಯಮ ಜೋಲಿ ಹಿಡಿದು ಎಳಿತಾ ಇರ್ತಾನೆ, ಬಾಬಾ ಅಂತ ಕರಿತಿರ್ತಾನೆ. ಇನ್ನೊಂದು ಕಡೆ ಇಲ್ಲೇನೋ ಆಸೆಗಳು ಇರ್ತವೆ ಅಲ್ವಾ? ಇದೆಲ್ಲ ಹೇಳ್ತಾ ಹೋದರೆ, ಚರ್ಚೆ ಮಾಡ್ತಾ ಹೋದರೆ ದಿನಗಟ್ಟಲೆ ಹೇಳ್ತಾ ಹೋಗ್ಬೋದು. ಬಟ್ ಗಾನಸಿಂಚನದ ಮೂಲಕ ಈ ಥರದ ಅಪರೂಪದ ಹಾಡುಗಳನ್ನು ಕೇಳುವಂಥ ಒಂದು ಅವಕಾಶ ನಮ್ಮದಾಯಿತು. ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಆದರೆ ಕಾಂಪಿಟೇಷನ್ ಅಂತ ಬಂದಾಗ ಸಣ್ಣ ಸಣ್ಣ ತಪ್ಪುಗಳನ್ನು ಕೂಡ ಮಾಡದೇನೆ ಇನ್ನೂ ಪರ್ಫೆಕ್ಷನ್ನಾಗಿ ಹಾಡೋದ್ರ ಕಡೆ ಗಮನ ಹರಿಸಿ. ಕಾಂಪಿಟೇಷನ್ ಭಾಳ ಹತ್ರ ಬಂದ್ಬಿಟ್ಟಿದೆ, ಇನ್ನೇನು ಜಾಸ್ತಿ ಇದಿಲ್ಲ, ದೂರ ಇಲ್ಲ, ಹತ್ತಿರದಲ್ಲಿರ್ತೀವಿ. ಯಾಮಾರಬೇಡಿ. ಒಳ್ಳೆಯದಾಗಲಿ. ಓಕೆ ಸರ್.
ವೇಮ್ಗಲ್ ಸರ್. ಪೀರಪ್ಪ ಅವರೇ, ಸರ್ ಹೇಳಿ ಸರ್. ಒಳ್ಳೆ ತತ್ವಗೀತೆ ಹಾಡಿದ್ರಿ ನೀವು, ಓಕೆ ಸರ್. ಅಲ್ವೇ? ಹೌದು ಸರ್. ಭಾಳಷ್ಟು ತತ್ವಕಾರರು ಈ ಜೀವನದ ಸಂದೇಶದ ಬಗ್ಗೆ ಸಾಕಷ್ಟು ರಚನೆಗಳನ್ನು ಮಾಡಿದ್ದಾರೆ. ಹೌದು ಸರ್. ಭಾಳಷ್ಟು ಜನ ಆ ಎಲ್ಲ ತತ್ವಗೀತೆಗಳಲ್ಲಿರ್ತಕ್ಕಂಥದ್ದು ಜೀವನನ ಅರ್ಥ ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಅದೇ ರೀತಿ ಶಿಶ್ನಾಳ್ ಶರೀಫರು ಸಾಕಷ್ಟು ಹಾಡು ಮಾಡಿದ್ದಾರೆ. ಹೌದು ಸರ್. ಅವರೊಂದು ಹಾಡಲ್ಲಿ ಹೇಳ್ತಾರೆ ನೋಡಿ, ಈ ಥರ ಹೇಳ್ತಾರೆ, ಅದು ಬಹುಶಃ ಮುನ್ರಾಜ್ ಅವ್ರಿಗೆ ಗೊತ್ತಿರಬೇಕು. ಹೆಂಗ ಬಳಕೆ ಮಾಡಬೇಕಣ್ಣ, ಹೆಂಗ ಬಳಕೆ ಮಾಡಬೇಕಣ್ಣ, ಹಿಂಗಾದ ಮ್ಯಾಲಿನ ಹೆಂಗ ಬಳಕೆ ಮಾಡಬೇಕಣ್ಣ, ಹೆಂಗ ಬಳಕೆ ಮಾಡಬೇಕೋ, ಹೆಂಗ ಬಳಕೆ ಮಾಡಬೇಕೋ, ಹಂಗು ಹರಿದು ಹೋದ ಮ್ಯಾಲೆ, ಹೆಂಗ ಬಳಕೆ ಮಾಡಬೇಕೋ, ಹಂಗು ಹರಿದು ಹೋದ ಮ್ಯಾಲೆ, ಬಂಗಿ ತಂಬಾಕು ಸೇದುವ ಮರಳ ಮಂಗ್ಯ ಗಂಜಿದ ಮ್ಯಾಲೆ. ನೋಡಿದ್ರ? ಅಂದರೆ ಇದು ಎಲ್ಲರಿಗೂ, ಇನ್ಕ್ಲೂಡಿಂಗ್ ರಾಜಕಾರಣಿಗಳಿಗೂ ಇದು ಅನ್ವಯಿಸುತ್ತೆ ಅಲ್ವಾ? ಬಂಗಿ ತಂಬಾಕು ಸೇರ್ತಕ್ಕಂಥ ಮರಳ ಮಂಗ್ಯಾರ್ಗೆ ಹಂಚ್ಕೊಂಡು ನಾವು ಜೀವನ ಮಾಡಬೇಕಾಗಿದೆ ಈಗ. ಹೌದು ಸರ್. ನೀವು ವಿಶೇಷವಾದ ಪ್ರಸ್ತುತಿಯನ್ನು ಪ್ರತಿ ಸಂಚಿಕೆಯಲ್ಲಿ ಮಾಡ್ತಾ ಬಂದಿದ್ದೀರಿ. ಹೌದು ಸರ್. ಇದು ಕೂಡ ಒಳ್ಳೆ ಒಂದು ಇದು ಕಾಂಪಿಟೇಷನ್ ರಂಗೇರ್ತಾ ಇದೆ ಹೌದು ಸರ್. ದಿನದಿಂದ ದಿನಕ್ಕೆ ಅಂತ ಅವರು ಹೇಳಿದ್ದಾರೆ. ಸ್ವಲ್ಪ ನೆನಪಿಟ್ಕೊಂಡು ಇನ್ನೂ ಒಳ್ಳೊಳ್ಳೆ ಹಾಡುಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಸರ್. ಈ ಹಾಡಲ್ಲಿ ಏನು ನಡೆದಿದೆಯೋ ಅದು ನನ್ನ ಜೀವನದಲ್ಲಿ ಕೂಡ ಇವಾಗ ನಡೀತೆ ಸರ್. ಅದಕ್ಕೋಸ್ಕರ ಈ ಹಾಡು ಆಯ್ಕೆ ಮಾಡಿಕೊಂಡೆ ಸರ್. ಆಮೇಲೆ ಈ ಗುಡ್ಡದ ಮಹಾಂತೇಶ್ವರ ಅಂತೇಳಿ ಏನು ಕಡಿಕೋಳ ಮಾಡಲಪ್ಪನ ಗುರು ಇದಾರಲ್ಲ ಸರ್, ಆ ಗುಡ್ಡದ ಮಹಾಂತೇಶ್ವರ ಕಾಲೇಜಲ್ಲೇ ನಂದು PUC ಮುಗಿದದು. ಆ ಗುಡ್ಡದ ಮಹಾಂತೇಶ್ವರ ಊರಿಗೂ ನನ್ನ ಊರಿಗೆ 5 ಕಿಲೋಮೀಟ್ರ್ ಅಷ್ಟೇ ಇರೋದು ಸರ್. ಇಲ್ಲ, ಭಾಳಷ್ಟು ಉತ್ತರ ಕರ್ನಾಟಕದಲ್ಲೂ ಬಂದಿದ್ದಾವೆ, ಈ ಕಡೆ ನಮ್ಮ ಹಳೆ ಮೈಸೂರು ಭಾಗದಲ್ಲೂ ತತ್ವಕಾರರು ಸಂದೇಶ ಈ ಥರ ಭಾಳಷ್ಟು ಹಾಡುಗಳಲ್ಲಿ ನಮಗೆ ತಿಳಿ ಮಾಡಿಕೊಟ್ಟಿದ್ದಾರೆ ಅಲ್ವೇ? ಹಾಂ, ಹೌದು ಸರ್. ಒಳ್ಳೆ ಪ್ರಸ್ತುತಿ. ಹಾಂ, ಒಳ್ಳೆಯದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್.